ಮತ್ತೊಂದು ಕಡೆ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅದರ ಉದ್ಘಾಟನೆಗೆ ಇದೀಗ ಕ್ಷಣಗಣನೆ ಶುರುವಾಗಿದೆ. ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಇದು ದೇಶದ ಹಾಗೆ ವಿಶ್ವದ ಬೇರೆ ಬೇರೆ ಭಾಗದಿಂದ ಅಯೋಧ್ಯೆಯನ್ನ ಸಂಪರ್ಕಿಸುವಂತ ನಿಟ್ಟಿನಲ್ಲಿ ನಿರ್ಮಾಣಗೊಂಡಿರುವಂತ ಬಹಳ ಸುಸಜ್ಜಿತವಾದಂತ ಒಂದು ಏರ್ಪೋರ್ಟ್. ಸುಮಾರು 6,500 ಸ್ಕ್ವೇರ್ ಮೀಟರ್ನಷ್ಟು ವಿಸ್ತೀರ್ಣ ಹೊಂದಿರುವಂತ ಏರ್ಪೋರ್ಟ್. ಅಷ್ಟೇ ಅಲ್ಲ, ಸುಮಾರು 50,000 ಚದರಡಿಗೆ ಇದನ್ನ ವಿಸ್ತರಿಸುವಂತ ನಿಟ್ಟಿನಲ್ಲಿ 6,500 ಚದರಡಿಯಷ್ಟು ಈಗಿರುವಂತದ್ದು ಅದರ ವಿಸ್ತೀರ್ಣ. ಅದೇ ಟರ್ಮಿನಲ್ ಅನ್ನ ಸುಮಾರು 50,000 ಚದರಡಿಗೆ ವಿಸ್ತರಿಸುವಂತ ನಿಟ್ಟಿನ ಹಂತದ ಯೋಜನೆಗಳು ಕೂಡ ಶುರುವಾಗಿದೆ. ಈಗ ಆರಂಭಿಕ ಹಂತದಲ್ಲಿ ಸುಮಾರು 1 ವರ್ಷಕ್ಕೆ 10 ಲಕ್ಷ ಜನರನ್ನ ನಿಭಾಯಿಸುವಂತ ಸಾಮರ್ಥ್ಯ ಹೊಂದಿರುವಂತ ಒಂದು ಏರ್ಪೋರ್ಟ್ ಅನ್ನ ಈಗ ಲೋಕಾರ್ಪಣೆಗೊಳಿಸುವಂತ ಕಾರ್ಯ ಆಗ್ತಾ ಇದೆ. ಬಹಳ ಅತ್ಯಾಧುನಿಕವಾದಂಥ ಸೌಲಭ್ಯಗಳನ್ನು ಹೊಂದಿರುವಂಥ ಏರ್ಪೋರ್ಟ್ ಕೂಡ ಇದಾಗಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಂದು ಹೆಗ್ಗಳಿಕೆಯನ್ನು ಕೂಡ ಪಡೆದಿದೆ. ಕೇವಲ ಡೊಮೆಸ್ಟಿಕ್ ಫ್ಲೈಟ್ಗಳು ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಕೂಡ ಇಲ್ಲಿ ಓಡಾಡುವಷ್ಟು ಮಟ್ಟಿಗಿನ ವ್ಯವಸ್ಥೆ ಈ ಏರ್ಪೋರ್ಟ್ನಲ್ಲಿ ಇದೆ. ಆಮೇಲೆ ಇನ್ನೊಂದು ಸಂಗತಿ ಅಂತಾರೆ, ನೀವು ಯಾವುದೇ ಏರ್ಪೋರ್ಟ್ ಹೋಗ್ಬೋದು, ಅದು ದೇಶದ ಬೇರೆ ಬೇರೆ ಭಾಗದಲ್ಲಿ ಅಥವಾ ಬೇರೆ ವಿಶ್ವದಲ್ಲೇ ಹೋದ್ರೂ ಕೂಡ ಒಂದು ಆಧುನಿಕವಾದಂಥ ಒಂದು ಟಚ್ ಅನ್ನು ಕೊಟ್ಟಿರುವಂಥದ್ದನ್ನು ನೀವು ನೋಡ್ಬೋದು. ಜೊತೆಗೆ ಅದರ ವಿನ್ಯಾಸವೂ ಕೂಡ ಬೇರೆ ಬೇರೆ ಥರದಂಥ ಶೈಲಿಗಳಲ್ಲಿ ಇರುತ್ತೆ. ಒಂದು ವೆಸ್ಟರ್ನ್ ಶೈಲಿಯಲ್ಲಿರುತ್ತೆ, ಇಲ್ಲ ಅಂತಂದರೆ ಆಯಾ ಊರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅದರಲ್ಲಿ ಹೊಸತನ ಕೊಡುವಂಥ ನಿಟ್ಟಿನ ಪ್ರಯತ್ನಗಳಾದರೆ ಆ ರೀತಿಯಾಗಿರುತ್ತೆ. ಬಟ್ ಅಯೋಧ್ಯೆಯ ಈ ಏರ್ಪೋರ್ಟ್ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ನಿಮಗೆ ಇತಿಹಾಸ ಹೇಗಿತ್ತು, ಅಯೋಧ್ಯೆಯ ಇತಿಹಾಸವನ್ನು ಬಿಂಬಿಸುವಂತಹ ನಿಟ್ಟಿನ ಒಂದು ವಾಸ್ತುಶಿಲ್ಪವನ್ನು ಕೂಡ ಹೊಂದಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಕಟ್ಟಡದ ವಿನ್ಯಾಸ ಕೂಡ ಅಯೋಧ್ಯೆಯ ದೇಗುಲವನ್ನು ಹೋಲುವಂಥ ಮಾದರಿಯಲ್ಲಿರುವಂಥದ್ದು. ಹಾಗೆ ನೀವು ಏರ್ಪೋರ್ಟ್ನ ಒಳಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಕಂಪ್ಲೀಟ್ ಆಗಿ ಅಲ್ಲಿ ರಾಮಮಯ ಆಗಿರುವಂತಹ ಒಂದು ಏರ್ಪೋರ್ಟ್ ಇದು. ಅಲ್ಲಿರುವಂಥ ಬೇರೆ ಬೇರೆ ತರಹದ ಕಲಾಕೃತಿಗಳಿರಬಹುದು, ಅದರ ವಿನ್ಯಾಸಗಳಿರಬಹುದು, ಇದೆಲ್ಲವೂ ಕೂಡ ಅಯೋಧ್ಯೆಯ ಈ ಹಿಂದಿನ ಆ ಗತಕಾಲದ ವೈಭವವನ್ನು ವಿವರಿಸುವಂತಹ ರೀತಿಯಾಗಿ ಇರುವಂಥ ಏರ್ಪೋರ್ಟ್ ಆಗಿದೆ. ಆಮೇಲೆ ಈ ಒಟ್ಟು ವಿನ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಕಿಟೆಕ್ಟ್ ಇದೆಲ್ಲ ಯಾವುದನ್ನು ಗಮನದಲ್ಲಿ ಇಟ್ಕೊಂಡಿದ್ರು ಅಂತ ಅಂದರೆ, ಈ ವನವಾಸ ಆದಂಥ ನಂತರದಲ್ಲಿ ಮತ್ತೆ ಶ್ರೀರಾಮ ಅಯೋಧ್ಯೆಗೆ ಬಂದಂತಹ ಸಂದರ್ಭ ಇತ್ತಲ್ಲ, ಆ ಸಂದರ್ಭದಲ್ಲಿ ಆ ವೈಭವ ಹೇಗಿತ್ತು, ಆತನನ್ನು ಹೇಗೆ ವೆಲ್ಕಮ್ ಮಾಡ್ಕೊಳ್ಳಲಾಗಿತ್ತು, ಆ ಜನರಲ್ಲಿದ್ದಂಥ ಖುಷಿ ಏನು, ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ವಿನ್ಯಾಸ ಮಾಡಿರುವಂಥ ಒಂದು ಶೈಲಿ ಅದು.